ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಟೆರೇಸ್ ಗಾರ್ಡನ್. ನಮ್ಮ ಹೂವಿನ ಗಿಡ ಯಾವಾಗಲೂ ಹಚ್ಚ ಹಸಿರಾಗಿ ಹೀಗೆ ಹೂ ಬಿಡ್ತಾ ಇರಬೇಕು. ಹಾಗೇನೆ ಯಾವುದೇ ಕೀಟಗಳು ಕೂಡ ಗಿಡಗಳಿಗೆ ಅಫೆಕ್ಟ್ ಆಗದಂತೆ ನಾವು ನಮ್ಮ ಮನೆಯಲ್ಲಿ ಸಿಗುವಂಥ ಕೆಲವು ವಸ್ತುಗಳಿಂದ ನಾವು ಗಿಡಗಳನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೋದು ಅಂತ ಸಿಂಪಲ್ ಒಂದು ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಾನು ಉಪಯೋಗಿಸುವಂತಹ ವಸ್ತು ಅದೊಂದು ಫಂಗಿಸೈಡ್ ಕೂಡ ಹೌದು, ಹಾಗೆಯೇ ಫರ್ಟಿಲೈಸರ್ ಕೂಡ ಹೌದು. ಇದು ಗಿಡಗಳಿಗೆ ತುಂಬ ಎಫೆಕ್ಟಿವ್ ಆಗಿದೆ. ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ, ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ. ಸೊ ಇದಕ್ಕೆ ನೀವು ಯಾವುದೇ ಹಣ ಕೂಡ ಖರ್ಚು ಮಾಡಬೇಕಾಗಿಲ್ಲ, ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಮಜ್ಜಿಗೆ ಕಡ್ದಿದ್ದೀನಿ. ಮಜ್ಜಿಗೆ ಕಡ್ದು ನೋಡಿ ಬೆಣ್ಣೆ ಇದೆ. ಈ ಬೆಣ್ಣೆಯನ್ನು ನಾವಿವಾಗ ನೀಟಾಗಿ ತಗೊಳ್ಬೇಕು. ಸ್ವಲ್ಪನೂ ಬೆಣ್ಣೆ ಅಂಶ ಇರಬಾರ್ದು ಮಜ್ಜಿಗೆಯಲ್ಲಿ. ನಿಮ್ಮ ಮನೆಯಲ್ಲಿ ಹಸು ಸಾಕ್ತಾ ಇದ್ದರೆ, ನೀವು ಮಾಡ್ತಾ ಇದ್ರೆ ಈ ಥರ ಮಜ್ಜಿಗೆ ಉಳಿದಿರುತ್ತೆ ಅಥವಾ ತುಂಬ ಮನೆಗೆ ನಿಮ್ಮ ಉಪಯೋಗಕ್ಕೆ ಯೂಸ್ ಮಾಡಿದಂಥ ಉಳಿದಂಥ ಮಜ್ಜಿಗೆಯನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನೋಡಿ, ಇವಾಗ ನಾನು ಬೆಣ್ಣೆ ಎಲ್ಲ ನೀಟಾಗಿ ತೊಗೊಂಡಿದ್ದೀನಿ. ಇವಾಗ ಬರೀ ಮಜ್ಜಿಗೆ ಮಾತ್ರ. ಇದನ್ನು ನಾನೇನು ಮಾಡಿದ್ದೀನಿ ಅಂದರೆ 24 hours, ಒಂದು ದಿನ, ನೆಕ್ಸ್ಟ್ ಡೇ ಬಿಟ್ಟು ಇವಾಗ ನಾನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಒಂದು ದಿನ ಪೂರ್ತಿ ನಾವು ಹಾಗೆ ಇಡಬೇಕು. ಯಾಕೆಂದರೆ ಅದು ಇನ್ನೂ ಚೆನ್ನಾಗಿ ಸ್ವಲ್ಪ ಫರ್ಮೆಂಟ್ ಆದರೆ ಅದರಲ್ಲಿರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಹಾಗೆಯೇ ಗಿಡಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಕೂಡ ಸಿಗುತ್ತೆ. ಇವಾಗ ನಾನಿಲ್ಲಿ ಒಂದು ಬಕೆಟ್ ತೊಗೊಂಡು ಈ ಮಜ್ಜಿಗೆಯನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನಾವು ಕ್ವಾಂಟಿಟಿಯನ್ನು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಇದಕ್ಕೆ ನಾನು ಇವಾಗ 5 ಪಟ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀರಿ. ಅಂದರೆ 1:5. ನಾವು ಮಜ್ಜಿಗೆ 1 ಲೀಟರ್ ತೊಗೊಂಡ್ರೆ ಅದಕ್ಕೆ 5 ಲೀಟರ್ನಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಮಜ್ಜಿಗೆ ಫಸ್ಟ್ ಆಲ್ರೆಡಿ ನಂದು ಸ್ವಲ್ಪ ತೆಳ್ಳಗೇ ಇತ್ತು. ಫರ್ಮೆಂಟ್ ಆದ ಕಾರಣ ಅದು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಇಲ್ಲಿ ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಬೇವಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ, ಕಹಿ ಬೇವಿನ ಎಣ್ಣೆ. ಇದು ಆಪ್ಷನಲ್ಲು, ನೀವು ಇದ್ರೂ ಯೂಸ್ ಮಾಡ್ಬೋದು. ಇದು ಏನಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ಅಂದರೆ, ಬೆಣ್ಣೆಯ ಅಂಶ ಎಲ್ಲಾದರೂ ಉಳ್ಕೊಂಡಿದ್ರೆ ನಾವು ಗಿಡಗಳಿಗೆ ಕೊಡುವಾಗ ಪಾಟ್ನ ಮೇಲ್ಗಡೆ ನಿಂತ್ಕೊಂಡು ಅದು ಸ್ವಲ್ಪ ಫಂಗಸ್ ಫಾರ್ಮೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನೀಮ್ ಆಯಿಲನ್ನು ಆ್ಯಡ್ ಮಾಡಿದ್ದೀನಿ. ಇದು ನೀವು ಆ್ಯಡ್ ಮಾಡಲೂಬಹುದು, ಇಲ್ಲಾಂದರೆ ಹಾಗೆಯೇ ನೀವು ಹಾಕ್ಬೋದು. ಇವಾಗ ಡೈಲ್ಯೂಟ್ ಎಲ್ಲ ಮಾಡಿಕೊಂಡು ಇವಾಗ ಗಿಡಕ್ಕೆ ನೋಡಿ, ಗಿಡಗಳ ಬುಡಗಳಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ನೀಟಾಗಿ ಎಲ್ಲ ಗಿಡಗಳಿಗೆ ಕೊಡ್ತಾ ಬರಬೇಕು. ಈ ಮಜ್ಜಿಗೆಯಲ್ಲಿ ಗಿಡಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಅಂದರೆ ನೈಟ್ರೋಜನ್, ಫಾಸ್ಫರಸ್ ಆಗಲಿ, ಕ್ಯಾಲ್ಶಿಯಂ ಆಗಲಿ, ಮೆಗ್ನೀಷಿಯಂ, ಎಲ್ಲ ಥರದ ಪೋಷಕಾಂಶಗಳು ಕೂಡ ಇರುತ್ತೆ. ಆದ್ದರಿಂದ ಗಿಡಗಳಿಗೆ ಇದೊಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾವು ಯಾವುದೇ ಥರದ ಖರ್ಚು ಮಾಡಬೇಕಾಗಿಲ್ಲ. ಅಲ್ಲದೆ ಮನೆಯಲ್ಲಿ ನಮ್ಮ ಉಪಯೋಗಿಸಿ ಉಳಿದಂತಹ ಮಜ್ಜಿಗೆಯನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಈ ಮಜ್ಜಿಗೆಯಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಇದು ಮಣ್ಣಲ್ಲಿ ಆ್ಯಸಿಡಿಕ್ ನೇಚರನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆಯೇ ಇದು ಮೈಕ್ರೋಬಿಯಲ್ ಗ್ರೋತಿಗೆ ಅಂದರೆ ಇದು ಮಣ್ಣಲ್ಲಿ ಇರುವಂಥ ಒಂದು ಒಳ್ಳೆ ಬ್ಯಾಕ್ಟೀರಿಯಾವನ್ನು ಪ್ರೊಡ್ಯೂಸ್ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ಯಾವುದೇ ಥರದ ಫಂಗಸ್ ಅಟ್ಯಾಕು ಕೂಡ ಆಗಲ್ಲ. ಗಿಡಗಳಿಗೆ ರೂಟ್ ರಾಟ್ ಆಗೋದು, ಈ ಥರದ ಪ್ರಾಬ್ಲಮನ್ನೆಲ್ಲ ಇದು ಕಂಟ್ರೋಲ್ ಮಾಡುತ್ತೆ. ಹಾಗೆಯೇ ಗಿಡಗಳ ಡೆವಲಪ್ಮೆಂಟ್ಗೆ ಬೇಕಾದಂಥ ತುಂಬ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಅಂದರೆ NPK, ನೈಟ್ರೋಜನ್, ಫಾಸ್ಫರಸ್, ಹಾಗೆಯೇ ಪೊಟ್ಯಾಷಿಯಮ್, ಇದು ಕೂಡ ಇದರಲ್ಲಿ ಹೇರಳವಾಗಿರುವ ಕಾರಣ ಗಿಡಗಳು ಕೂಡ ತುಂಬ ಚೆನ್ನಾಗಿ ಹಚ್ಚ ಹಸಿರಾಗಿ ಬೆಳೆಯುತ್ತೆ. ಹಾಗೆಯೇ ಹೂ ಬಿಡುವಂಥ ಗಿಡಗಳಲ್ಲಿ ಆದಷ್ಟು ಬೇಗನೆ ಹೂ ಬಿಡೋಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾನು ಇವಾಗ ಇನ್ನೊಂದು ಮೆಥಡನ್ನು ತೋರಿಸ್ತಿದ್ದೀನಿ. ಒಂದು ಸ್ಪ್ರೇ ಬಾಟಲಿಗೆ ಈ ಡೈಲ್ಯೂಟ್ ಮಾಡಿದಂಥ ಮಜ್ಜಿಗೆ ನೀರನ್ನು ತುಂಬಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾವು ಎಲ್ಲ ಗಿಡಗಳಿಗೆ ನೀಟಾಗಿ ಸ್ಪ್ರೇ ಮಾಡೋಣ. ಈ ಥರದ ಲಿಕ್ವಿಡನ್ನು ನಾವು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ನಮಗಿದ್ರಿಂದ ಡಬಲ್ ಬೆನಿಫಿಟ್ ಸಿಗುತ್ತೆ. ಅದೇನೆಂದರೆ, ಒಂದು, ಇದು ನಮಗೆ ಪೆಸ್ಟ್ ಕಂಟ್ರೋಲ್ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಯಾವುದೇ ಥರದ ಮಿಲಿ ಬಗ್ಸ್ ಆಗಲಿ ಅಥವಾ ಪೌಡ್ರಿ ಮೈಲ್ಡು ಆಗಲಿ, ಅಫಿಡ್ಸ್ ಆಗಲಿ, ಯಾವುದೇ ಥರದ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಈ ಥರದ ಸ್ಪ್ರೇ ನಾವು ಮಾಡಿದರೆ ಅಂದರೆ ಆದಷ್ಟು ಬೇಗ ಅದರಿಂದ ನಮ್ಮ ಗಿಡಗಳಿಂದ ನಾವು ಕಾಪಾಡ್ಕೊಳ್ಬೋದು. ನೋಡಿ, ಇಲ್ಲಿ ಗಿಡದಲ್ಲಿ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು, ಎಲ್ಲ ಅಲ್ಲಿ ಸ್ವಲ್ಪ ಮಿಲಿ ಬಗ್ಸ್ ಆಗಿದೆ. ಈ ಥರ 1-2 ಸಲ ಮೇಲಿನ ಮೇಲೆ ನಾವು ಸ್ಪ್ರೇ ಮಾಡೋದ್ರಿಂದ ಆದಷ್ಟು ಬೇಗ ಮಿಲಿ ಬಗ್ಸಿನಿಂದ ನಾವು ನಮ್ಮ ಗಿಡಗಳನ್ನು ಕಾಪಾಡ್ಕೊಳ್ಬೋದು. ಅಲ್ಲದೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸನ್ನು ಆದಷ್ಟು ಬೇಗ ಹೀರಿಕೊಂಡು ಗಿಡಗಳು ಚೆನ್ನಾಗಿ ಹೆಲ್ದಿಯಾಗಿ ಬೆಳೀಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ದಾಸವಾಳ ಗಿಡಗಳಿಗೆ ಹಾಗೆಯೇ ಎಲ್ಲ ಥರದ ಸೊಪ್ಪು ತರಕಾರಿ ಗಿಡಗಳಿಗೂ ನಾವು ಇದನ್ನು ಯೂಸ್ ಮಾಡ್ಬೋದು.
ಅಲ್ಲದೆ ಕರಿಬೇವು ಸೊಪ್ಪಿನ ಗಿಡಕ್ಕೆ ಈ ಫರ್ಟಿಲೈಸರ್ ಅನ್ನು ಕೊಡೋದ್ರಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆಯೇ ಇದು ಕಂಪ್ಲೀಟ್ಲಿ ಆರ್ಗಾನಿಕ್ ಫರ್ಟಿಲೈಸರ್ ಆದ ಕಾರಣ ಗಿಡಗಳಿಗೆ ಯಾವುದೇ ಥರದ ತೊಂದರೆ ಇಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.